ಸಿದ್ದರಾಮಯ್ಯಗೆ ಶುರುವಾಯಿತು ಬಂಧನದ ಭೀತಿ. ಶೀಘ್ರವೇ ಅರೆಸ್ಟ್ ಆಗ್ತಾರಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು? ಸಿಎಂ ಸಿದ್ದರಾಮಯ್ಯ ವಿರುದ್ಧ ಇಂದು ಅಥವಾ ನಾಳೆ ಎಫ್ಐಆರ್ ಆಗುವಂತಹ ಸಾಧ್ಯತೆ ಇದೆ. ಮೈಸೂರು ಲೋಕಾಯುಕ್ತ ಎಸ್ಪಿಯಿಂದ ಎಫ್ಐಆರ್ ದಾಖಲಾಗುತ್ತೆ. ಸಿಎಂ ವಿರುದ್ಧ ಸಿಆರ್ಪಿಸಿ 156/3 ತನಿಖೆಗೆ ಆದೇಶ ಹಿನ್ನೆಲೆಯಲ್ಲಿ 156/3 ಎಫ್ಐಆರ್ ಆದ್ರೆ ವಿಚಾರಣೆ ಇನ್ನು ಬಂಧನಕ್ಕೂ ಕೂಡ ಅವಕಾಶ ಇದೆ. ತನಿಖಾ ಅಧಿಕಾರಿಯ ವಿವೇಚನೆಯ ಅನುಸಾರ ಬಂಧನ ಆಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯಗೆ ಕಾಡ್ತಾ ಇದೆ ಅರೆಸ್ಟ್ ಭಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮೂಡ ಹಗರಣದ ಪ್ರಕರಣ ಏನಿದೆಯಲ್ಲ, ಇದು ಅಕ್ಷರಶಃ ಸಿದ್ದರಾಮಯ್ಯನವರಿಗೆ ಕೊರಳಿಗೆ ಉರುಳಾದಂತೆ ಕಾಣಿಸ್ತಾ ಇದೆ. ಇವೆಲ್ಲದರ ನಡುವೆ ಕೋರ್ಟಿನಿಂದ ಆದೇಶ ಬರ್ತಿದ್ದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಶುರುವಾಯ್ತು ನೋಡಿ ಬಂಧನದ ಭೀತಿ. ಶೀಘ್ರವೇ ಅರೆಸ್ಟ್ ಆಗ್ತಾರಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನ್ನುವಂತಹ ಪ್ರಶ್ನೆ ಉದ್ಭವ ಆಗಿದೆ. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಇಂದು ಅಥವಾ ನಾಳೆ ಎಫ್ಐಆರ್ ಆಗುವಂತಹ ಸಾಧ್ಯತೆ ಇದೆ. ಮೈಸೂರು ಲೋಕಾಯುಕ್ತ ಎಸ್ಪಿಯಿಂದ ಎಫ್ಐಆರ್ ಆಗಬಹುದು. ಸಿಎಂ ವಿರುದ್ಧ ಸಿಆರ್ಪಿಸಿ 156/3 ತನಿಖೆಗೆ ಆದೇಶದ ಹಿನ್ನೆಲೆಯಲ್ಲಿ ಎಲ್ಲಾದ್ರೂ ವಿಚಾರಣೆ ಅಥವಾ ಬಂಧನಕ್ಕೂ ಕೂಡ ಅವಕಾಶ ಇದೆ. ಇದಾಗಬೇಕು ಅಂತಂದ್ರೆ ತನಿಖಾ ಅಧಿಕಾರಿಯ ವಿವೇಚನೆಯ ಅನುಸಾರ ಬಂಧನ ಆಗುವಂತಹ ಸಾಧ್ಯತೆ ಇದೆ. ಹೀಗಾಗಿನೇ ಸಿಎಂ ಸಿದ್ದರಾಮಯ್ಯನವರಿಗೆ ಕಾಡ್ತಾ ಇದೆ ಅರೆಸ್ಟಿನ ಭಯ.